ಸೊ ಮ್ಯಾಥ್ಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದರಲ್ಲಿ ಮೇನ್ ಆಗಿ ಬರೋದು ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟರೆ ಪಿ ಕಾಮ ಎಕ್ಸ್ ವೈ ಮತ್ತು ಕ್ಯೂ ಆಫ್ x2 ಮೈನಸ್ ವೈ2 ಪಿ ಆಫ್ ಎಕ್ಸ್ ಒನ್ ವೈ1 ಕೊಟ್ಟಾಗ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿತೀರ ಅಂತ ಅವೆರಡು ಪಾಯಿಂಟ್ಸ್ ತಗೊಂಡು x2 ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಇದು ಡಿಸ್ಟೆನ್ಸ್ ಫಾರ್ಮುಲಾ. ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ 3,4 6,8 ಇದು ಹೀಗೆ ಇರುವಾಗ ಇವೆರಡು ವ್ಯಾಲ್ಯೂಸ್ ಬರ್ಕೊಳ್ಳಿ. ಇದು ಏನಾಗುತ್ತೆ x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೊ x1 3 y1 4 x2 6 y2 8. ಸೊ ಇದಿಷ್ಟಾದ್ಮೇಲೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾಕ್ಕೆ ಸ್ಕ್ವೇರ್ ರೂಟ್ ಆಫ್ x2 minus x1 whole square, so 6 minus 3 whole square plus y2 minus y1 whole square and 8 minus 4 whole square equals square root of 9 plus 16 square root of 25 equals 5. So ಇದು ಡಿಸ್ಟೆನ್ಸ್ ಫಾರ್ಮುಲಾ ಆಯ್ತಾ. ಸೊ ಎನಿ ಕೋಆರ್ಡಿನೇಟ್ಸ್ ಅಲ್ಲಿ ಎನಿ ಎರಡು ಪಾಯಿಂಟ್ಸ್ ಕೊಟ್ಟಿದ್ರೆ ಪಿ ಮತ್ತು ಕ್ಯೂ ಅಂತ, ಸೊ ಈ ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಬೇಕಾಗಿರೋ ಫಾರ್ಮುಲಾನೇ ಇದು. ಸೊ ದೆನ್ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಏನು ಮಾಡುತ್ತೆ ಅಂದರೆ, ಈಗ ಒಂದು ಲೈನ್ ಇದೆ ಅಂದ್ಕೊಳ್ಳಿ ಕೋಆರ್ಡಿನೇಟರಲ್ಲಿ, ಇದು ಎಕ್ಸ್ ಆ್ಯಕ್ಸಿಸ್ ಇದು ವೈ ಆ್ಯಕ್ಸಿಸ್, ಒಂದು ಲೈನ್ ಈ ಥರ ಡ್ರಾ ಆಗಿದೆ. ಸೊ ಇದನ್ನ ಗಿವನ್ ಎ ಪಾಯಿಂಟ್ ಪಿ ಸಚ್ ದಟ್ ಇದನ್ನ 2:3 ರೇಷಿಯೋ ಅಥವಾ 1:2 ರೇಷಿಯೋ ಆ ಥರ ಎನಿ ರೇಷಿಯೋದಲ್ಲಿ ಸೆಕ್ಷನ್ ಮಾಡಬೇಕು ಅಂದರೆ ಈ ಹೊಸ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲಿ ಎ ಕಾಮ ಬಿ ಅಂತ ತಗೊಂಡಿದ್ದಾರೆ ಈ ಪಾಯಿಂಟ್ನ, ಅಂದರೆ x1 y1 ಆಗಿರುತ್ತೆ, ಇದು x2 y2 ಆಗಿರುತ್ತೆ. ಇದು ಪಿ ಅನ್ನೋದು x y ಡಿವೈಡ್ ಮಾಡಬೇಕು. ಯಾವ ರೀತಿ ಅಂದರೆ m1:m2 ಈ ರೇಷಿಯೋದಲ್ಲಿ ಈ ಲೈನ್ನ ಡಿವೈಡ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು ಇಲ್ಲಿ ಕೊಟ್ಟಿದ್ದಾರೆ, x is equal to m1 first ratio 1 m1 x2 plus m2 x1 by m1 plus m2. Similarly y equals m1 y2 plus m2 y1 by m1 plus m2. ಸೊ x ಕಂಡುಹಿಡಿಬೇಕಾದ್ರೆ ಇದು m2 ಇರುತ್ತೆ, x2 x1 ಇರುತ್ತೆ, y ಕಂಡುಹಿಡಿಬೇಕಾದ್ರೆ m1 y2 plus m2 y1 ಇರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ದೆನ್ ಅಗೇನ್ ಇದನ್ನ ಇದು m1:m2 ರೇಷಿಯೋ ಕಂಡುಹಿಡಿದ, ಬಟ್ ಈಕ್ವಲಿ ಹಾಫ್ ಡಿವೈಡ್ ಮಾಡ್ಬೇಕಾದ್ರೆ ರೇಷಿಯೋ ಏನಾಗುತ್ತೆ ಹೇಳಿ, m1/m2 ಹಾಫ್ ಇದ್ದಾಗ 1:1 ರೇಷಿಯೋದಲ್ಲಿರುತ್ತೆ. ಸೊ ಅದು 1:1 ಈ m ಜಾಗದಲ್ಲಿ ಹಾಕ್ದಲ್ಲಿ ಏನಾಗುತ್ತೆ ಹೇಳಿ ಫಾರ್ಮುಲಾ, ಅದಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತಾರೆ, ಮಿಡ್ ಪಾಯಿಂಟ್ ಆಫ್ ಲೈನ್. ಸೊ m1 is 1 x2 plus 1 x1 by 1 plus 1, ಅದೇನಾಗುತ್ತೆ x1 plus x2 by 2. ಸಿಮಿಲರ್ಲಿ y ಕೋಆರ್ಡಿನೇಟ್ ಏನಾಗುತ್ತೆ y1 plus y2 by 2. ಸೊ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಅಗೇನ್ ಈಗ ನೀವು ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಅವರು ಈ x1 x2 ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, m1 m2 ಕೊಟ್ಟಿದ್ದಾರೆ ಅಂದಾಗ ಈ ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡಿ m1 x2 plus m2 x1 by m1 plus m2. ಬಟ್ ಇನ್ ಕೇಸ್ ಅವರು ಬರೀ ರೇಷಿಯೋ ಕೊಟ್ಟಿದ್ದಾರೆ ಅಥವಾ ರೇಷಿಯೋ ಕಂಡುಹಿಡಿಬೇಕು ಅಂದಾಗ ಈ m1 m2ಗೆ ರೇಷಿಯೋ ಕೂಡ ಬರ್ಕೋಬೋದು, ಬಟ್ ಅದು ಆ್ಯಕ್ಚುಲಿ ಸಾಲ್ವ್ ಮಾಡ್ತಾ ತಪ್ಪಾಗುತ್ತೆ. ಸೊ ಆವಾಗ ರೇಷಿಯೋ ವೈಸ್ ಮಾಡ್ಕೋಬೇಕಾಗುತ್ತೆ. ರೇಷಿಯೋ ಹೇಗೆ ಮಾಡ್ಕೋತೀರಿ ಅಂದರೆ, ನೀವೊಂದು ಯಾವುದೋ ಹೊಸ ಟರ್ಮ್ ಯು ಒ ಪಿ ಒ ಕ್ಯೂ ಒ ಯಾವುದೋ ಅಂತ ತಗೊಳ್ಳಿ, ಅಥವಾ ಕೆ ಅಂತ ತಗೋತಿದ್ದೀನಿ, ಕೆ ಈಕ್ವಲ್ಸ್ m1/m2 ಅಂತ ತಗೊಳ್ಳಿ. ಈ ತಗೋಬಿಟ್ಟು ಈ ಇಕ್ವೇಷನಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದು k:1 ಆಗುತ್ತೆ. k:1 ಆದಾಗ ಸೊ ಹೋಲ್ ಎಕ್ಸ್ ಈ ಎಕ್ಸ್ ಟರ್ಮ್ ಡಿವೈಡೆಡ್ ಬೈ m2 ಮಾಡಿದಾಗ ಏನಾಗುತ್ತೆ ಹೇಳಿ, x is equal to m1/m2 x2 ಪ್ಲಸ್ ಆಲ್ರೆಡಿ m2 ಡಿವೈಡ್ ಆಗುತ್ತೆ x1 ಆಗುತ್ತೆ. ಸೊ m1/m2 ಪ್ಲಸ್ m2 ಡಿವೈಡ್ ಆಯಿತು 1 ಆಗುತ್ತೆ. ಹಾಗೆ y ಕೂಡ m1/m2 y2 ಪ್ಲಸ್ m2 ಡಿವೈಡ್ ಆಗಿಬಿಟ್ಟು 1 ಉಳಿಯುತ್ತೆ, y1/m1/m2
ಪ್ಲಸ್ 1. ಸೊ ಇದೀಗೇನಾಯಿತು, m1/m2 ಕೆ ಅಂತ ತಗೊಂಡ್ರೆ, ಸೊ ಕೆ x2 ಪ್ಲಸ್ x1 ಬೈ ಕೆ ಪ್ಲಸ್ 1, ಇದು ಹಾಗೆ ಕೆ y2 ಪ್ಲಸ್ y1 ಬೈ ಕೆ ಪ್ಲಸ್ 1. ಈ ಥರ ರೆಡ್ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಫೈನಲ್ ಸೊಲ್ಯೂಷನಲ್ಲಿ ಕೆ ವ್ಯಾಲ್ಯೂ m1/m2 ಅಂತ ಹಾಕ್ಕೊಂಡು ಸಾಲ್ವ್ ಮಾಡಿದರೆ ಈಸಿ ಆಗುತ್ತೆ. ಸೊ ಇದಿಷ್ಟು ಸೆಕ್ಷನ್ ಫಾರ್ಮುಲಾ ಪ್ರೂವ್ ಮಾಡ್ಬೇಕಾರೆ ಇದು ಅಸಂಪ್ಷನ್ ಏನು ಗೊತ್ತಾ, ಈ ಸೆಕ್ಷನ್ ಫಾರ್ಮುಲಾ ಈ ಪಾಯಿಂಟ್ ಪಿ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ಎ ಬಿ ಅಂತ ಹೇಳಿದಾಗ ಅವರು ಇಂಟರ್ನಲಿ ಆಗಿರುತ್ತೆ. ಯಾವಾಗಲೂ ಬೈ ಡಿಫಾಲ್ಟು ನಿಮಗೆ ಕರೆಂಟ್ 10th ಸ್ಟ್ಯಾಂಡರ್ಡಲ್ಲಿ ಯಾವಾಗಲೂ ಆ ಲೈನು ಇಂಟರ್ನಲ್ಲಿ ಡಿವೈಡಿಂಗ್ಗೆ ಹೇಳಿರ್ತಾರೆ ಈ ಪಿ ಪಾಯಿಂಟು. ನೀವು ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ಹೈಯರ್ ಸ್ಟಡೀಸಲ್ಲಿ ದೇರ್ ಆರ್ ಪಾಸಿಬಿಲಿಟೀಸ್ ಆಯಿತಾ. ಈಗ ಇದು ಎ ಮತ್ತು ಬಿ ಇದೆ ಅಲ್ವಾ, ಈ ಎ ಮತ್ತು ಬಿನ ಈ ಲೈನು ಎಕ್ಸ್ಟರ್ನಲಿ ಕೂಡ ಡಿವೈಡ್ ಮಾಡ್ಬೋದು. ಸೊ ಎಕ್ಸ್ಟರ್ನಲಿ ಇದು ಹೊರಗಡೆ ಇದೆ, ಇದು ಕೂಡ ಇದು ಲೈನ್ ಡಿವೈಡ್ ಮಾಡಿದಾಗ ಎ ಪಾಯಿಂಟ್ ಟು ಬಿ ಪಾಯಿಂಟ್ನ ಆಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಆ ಫಾರ್ಮುಲಾನೇ ಇಲ್ಲಿ ಬರೆದಿದ್ದೀನಿ. ಜಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಮೈನಸ್ ಸೈನ್ ಬರುತ್ತೆ, ಸೇಮ್ ಫಾರ್ಮುಲಾ ಮೈನಸ್ ಸೈನ್. ಬಟ್ ತಲೆ ಕೆಡಿಸ್ಕೊಬೇಡಿ, ಇದು ಕೇಳಲ್ಲ. ಬಟ್ ಇನ್ ಕೇಸ್ ನೀವೇನಾದ್ರು ನೆಕ್ಸ್ಟ್ CET ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ಸಮ್ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್, ಸೊ ಆವಾಗ ಈ ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಸೊ ದೆನ್ ಗೋಯಿಂಗ್ ನೆಕ್ಸ್ಟ್, ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ 3 ಪಾಯಿಂಟ್ ಇದ್ದರೆ ಇದು ಎಕ್ಸ್ ಅಗೇನ್ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಟ್ರಯಾಂಗಲ್ ABC ಅಂತ 3 ಪಾಯಿಂಟ್ ತಗೊಂಡ್ರೆ ABC ಅಂತ 3 ಪಾಯಿಂಟ್ ತಗೊಂಡ್ರೆ, ಸೊ ಎದು x1 y1 ಆಗಿತ್ತು, ಬಿದು x2 y2, ಸಿದು x3 y3, ಈ 3 ಪಾಯಿಂಟ್ ಆಗಿದ್ರೆ ಈ ಏರಿಯಾ ಫಾರ್ಮ್ ಬೈ ದಿಸ್ ಪಾಯಿಂಟ್ಸ್ ಆಸ್ ಎ ಟ್ರಯಾಂಗಲ್ ಈಸ್ ಗಿವನ್ ಬೈ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 y2 minus y3 plus x2 y3 minus y1 plus x3 y1 minus y2. ಜಸ್ಟ್ ಸ್ಟಾರ್ಟ್ ಮಾಡಿ x1 ಇಂದ, x ಕೋಆರ್ಡಿನೇಟ್ ಸ್ಟಾರ್ಟ್ ಮಾಡಿ, y ಕೋಆರ್ಡಿನೇಟ್ ನೋಡಿ 1 ಇದ್ರೆ 2 3 ಆಗ್ತಿದೆ, y2 minus y3 ಹಾಗೆ x1 ಆಯಿತು. ನೆಕ್ಸ್ಟ್ x2 ಬರೀಬೇಕಾದ್ರೆ ನೆಕ್ಸ್ಟ್ y3 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ, y3 minus y1 ಪ್ಲಸ್ ಹಾಗೆ x3 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ದೆನ್ x3 ಆದಮೇಲೆ ಓವರ್ ರೌಂಡ್ ಅಬೌಟ್ ಬಂದಾಗ y1 ಅಂತ ಸ್ಟಾರ್ಟ್ ಆಯ್ತಾ, y1 minus y2. ಇದಕ್ಕೆ ಮಾಡ್ಯುಲಸ್ ಹಾಕಿದ್ದೇನೆ ಯಾಕಂದರೆ ಏರಿಯಾ ಯಾವಾಗಲೂ ಪಾಸಿಟಿವ್. ಸಮ್ಟೈಮ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ನೆಗೆಟಿವ್ ಬಂದರೆ ಏರಿಯಾ ನೆಗೆಟಿವ್ ಅಂತ ಬರಲ್ಲ, ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಸಮ್ ಏರಿಯಾ ನೆಗೆಟಿವ್ ಬಂದಾಗ ಸ್ಟಿಲ್ ಅದು ಪಾಸಿಟಿವ್ ಅಂತ ತಗೋಬೇಕು, ಯಾಕಂದರೆ ಏರಿಯಾ ಯಾವಾಗಲೂ ಪಾಸಿಟಿವ್. ಅದಕ್ಕೆ ಅದನ್ನ ಬರೆಯೋದು ಬದಲು ಇಲ್ಲಿ ಮಾಡ್ಯುಲಸ್ ಅಂತ ಹಾಕೋಬಿಟ್ರೆ ಏನಿರೋದು ಮೈನಸ್ ಬಂದರೂ ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತಾ ಇರೋದು. ಸೊ ಇದೇ ಥರ ಇದು 2 3 4 5 6 1 ಒಂದು ಎಕ್ಸಾಂಪಲ್ ಹಾಕ್ಕೊಂಡು ಸಾಲ್ವ್ ಮಾಡ್ಬೋದು. ದೆನ್ ಕೊಲಿನಿಯರಿಟಿ ಚೆಕ್. ಕೊಲಿನಿಯರ್ ಅಂದ್ರೇನು? ಕೊಲಿನಿಯರ್ ಅಂದರೆ ಇಫ್ 2 points or 3 points are in the straight line, these 3 points can be called as collinear. ಸೊ ಈ ಟ್ರಯಾಂಗಲ್ ಎಕ್ಸಾಂಪಲ್ ಕೂಡ ಕೊಲಿನಿಯರ್ ಅಂತ ಯಾವಾಗ ಇದಾಗುತ್ತೆ ಅಂದರೆ, ಈಗ 2 ಪಾಯಿಂಟ್ ಇದ್ದಿದ್ದು ಈ ಥರ ಟ್ರಯಾಂಗಲ್ ಇದ್ದಿದ್ದು ಕೊಲಿನಿಯರ್ ಆಗುತ್ತೆ. ಈ ಏನಾದ್ರು ಟಚ್ ಬಂದು ಹೀಗೆ 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 ಆಗಿ ಬಂದು ಇಲ್ಲಿ ಎ ಟಚ್ ಆದರೆ, ಎ ಡ್ಯಾಶಿಗೆ ಟಚ್ ಆದರೆ ಆಗ ಅಲ್ಲಿ ಏರಿಯಾ ಫಾರ್ಮ್ ಆಗಲ್ಲ. ಅದು ಲೈನ್ ಬಂದುಬಿಟ್ಟು ಬಿ ಸಿ ಎಲ್ ಬಂದುಬಿಟ್ರೆ ಅದು ಕೊಲಿನಿಯರ್ ಪಾಯಿಂಟ್ ಆಗಿಬಿಡುತ್ತೆ. ಸೊ ಕೊಲಿನಿಯರ್ ಆದಾಗ ಏನಾಗ್ತಿದೆ, ಏರಿಯಾ ಆಫ್ ದಿ ಟ್ರಯಾಂಗಲ್ ಇದು ಪಾಯಿಂಟ್ ಇಲ್ಲಿ ಟಚ್ ಆದಾಗ ಏನಾಗುತ್ತೆ, ಸ್ಟ್ರೇಟ್ ಲೈನ್ ಆದಾಗ ಏರಿಯಾನೇ ಉಳಿಯೋದಿಲ್ಲ. ಸೊ ಆವಾಗ ಈ ಲೈನ್ಸು ಕೊಲಿನಿಯರ್ ಆಗಿದೆ ಅಂತ. ಸೊ ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ 0, ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, ದಿ ಲೈನ್ ಅಂತ ಸೇಮ್ ಸ್ಟ್ರೈಟ್ ಲೈನ್ ಆಯಿತಾ. ಸೊ ಇದು ಕೊಲಿನಿಯರ್ ಚೆಕ್ ಮಾಡೋಕ್ಕೆ ಕೇಳ್ತಾರೆ ಎಕ್ಸಾಮಲ್ಲಿ, ಚೆಕ್ ವೆದರ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂದಾಗ ಡೈರೆಕ್ಟ್ ಈ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕಿ, ಇಫ್ ಏರಿಯಾ 0 ಬಂದರೆ ಕೊಲಿನಿಯರ್ ಆಯಿತಾ. ಅಗೇನ್ ಈ ಕೊಲಿನಿಯರ್ ಚೆಕ್ ಕೂಡ ನೀವು ಆ ಪ್ರೀವಿಯಸ್ ಡಿಸ್ಟೆನ್ಸ್ ಫಾರ್ಮುಲಾ ಹೇಳಿದ್ನಲ್ವಾ, ಈ ಡಿಸ್ಟೆನ್ಸ್ ಫಾರ್ಮುಲಾಯಿಂದನೂ ಚೆಕ್ ಮಾಡ್ಬೋದು. ಈಗ 3 ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅಂದರೆ ಕ್ವಶನಲ್ಲಿ ಇಫ್ ದ ಸ್ಪೆಸಿಫಿಕ್ ಮೆನ್ಷನ್ ಚೆಕ್ ಕೊಲಿನಿಯರಿಟಿ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂದಾಗ ನೀವು ಇದೇ ಥರ ಚೆಕ್ ಮಾಡಬೇಕು. ಸೊ 3 ಪಾಯಿಂಟಿಂದು ಡಿಸ್ಟೆನ್ಸ್ ಕಂಡುಹಿಡ್ಕೊಳ್ಳಿ, ಎ ಬಿ ಬಿ ಸಿ ಮತ್ತು ಸಿ ಡಿಸ್ಟೆನ್ಸ್ ಕಂಡುಹಿಡ್ಕೊಬಿಟ್ಟು ಗ್ರಾಫಿಕಲಿ ಎಲ್ಲ
ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎ ಬಿ ಡಿಸ್ಟೆನ್ಸ್ ಏನು, ಬಿ ಸಿ ಡಿಸ್ಟೆನ್ಸ್ ಏನು, ಸಿ ಎ ಡಿಸ್ಟೆನ್ಸ್ ಏನು, ಮೂರು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಇಫ್ ದ ಸಮ್ ಆಫ್ ಡಿಸ್ಟೆನ್ಸ್ ಆಫ್ ಎನಿ ಟೂ ಸೈಡ್ ಇಸ್ ಗ್ರೇಟರ್ ದನ್ ದ ಥರ್ಡ್ ಸೈಡ್, ನೋಡಿ ಸಮ್ ಆಫ್ ಡಿಸ್ಟೆನ್ಸ್ ಆಫ್ ಟೂ ಸೈಡ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದನ್ ದ ಥರ್ಡ್ ಸೈಡ್. ಅದು ಆದಾಗ ಮಾತ್ರ ಒಂದು ಟ್ರಯಾಂಗಲ್ ಫಾರ್ಮ್ ಆಗಕ್ಕೆ ಸಾಧ್ಯ. ದೆನ್ ಅಕಸ್ಮಾತ್ ಅದರಲ್ಲಿ ಇಫ್ ಸಮ್ ಆಫ್ ಡಿಸ್ಟೆನ್ಸ್ ಆಫ್ ಎನಿ ಟೂ ಸೈಡ್ ಇಸ್ ಈಕ್ವಲ್ ಟು ದ ಲಾರ್ಜೆಸ್ಟ್ ಸೈಡ್, ಅದೇನಾದ್ರು ಈಕ್ವಲ್ ಆಗ್ತಿದೆ ಅಂದರೆ ದೆನ್ ದಿಸ್ ಆರ್ ಕೊಲಿನಿಯರ್, ಅಂದರೆ ಇದು ಕೂಡ ಕೊಲಿನಿಯರ್ ಪಾಯಿಂಟ್ಸ್. ಹೇಗೆ ಹೇಳಿ, ಈಗ ಮೂರು ಪಾಯಿಂಟ್ಸ್ ಇರುತ್ತೆ ಎ ಬಿ ಸಿ. ಇಫ್ ಎ ಬಿ ಪ್ಲಸ್ ಬಿ ಸಿ equals AC, so sum of two lines is equal to the AC, then they form a collinear point. So then ಆಮ್ಯಾಗ ಇನ್ನೊಂದು, if sum of two sides is less than the third, ಇದು ಇಂಪಾಸಿಬಲ್ ಸಿಚುವೇಶನ್. ಇದು ಒಂದು ಎನ್ಕ್ಲೋಸ್ ಫಾರ್ಮ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆಯ್ತಾ. ಸೊ ಅದು ಹೇಗಾಗ್ಬೋದು ಅಂದರೆ ಅದು ಚಾನ್ಸಸ್ ಕಮ್ಮಿ ಆಯ್ತಾ. ಚಾನ್ಸಸ್ ಅಂದರೆ ಇಟ್ಸ್ ಇಂಪಾಸಿಬಲ್ ಆ್ಯಕ್ಚುಲಿ. ಈ ಎರಡು ಡಿಸ್ಟೆನ್ಸ್ ಅಟ್ಲೀಸ್ಟ್ ಈಕ್ವಲ್ ಟು ಥರ್ಡ್ ಆಗ್ಬೋದು. ಸೊ ಇದು ಆಗದೆ ಕಮ್ಮಿ ಹೇಗೆ ಬರೋಕ್ಕೆ ಸಾಧ್ಯ ಹೇಳಿ. ಇಲ್ಲೆಲ್ಲೋ ಬಂದು ಇದು ಮಾಡಿದ್ರೆ ಅದು ಪಾಯಿಂಟೇ ಆಗಲ್ಲ. ಅವಾಗ ಅದು ಒಂದು ಫಾರ್ಮ್ ಎನ್ಕ್ಲೋಸ್ ಫಿಗರ್ನೇ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಇಂಪಾಸಿಬಲ್ ಸಿಚುವೇಶನ್. ಸೊ ರಿಮೆಂಬರಿಂಗ್ ದಿಸ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಲೈನ್ ಹೇಗೆ ಡಿವೈಡ್ ಮಾಡೋದು ಅಂತ, ಏರಿಯಾ ಆಫ್ ಟ್ರಯಾಂಗಲ್, ಕೊಲಿನಿಯರ್ ಚೆಕ್, ಇವು ಪಾಯಿಂಟ್ಸ್ ನೋಟ್ ಡೌನ್ ಮಾಡಿ. So first question, find the coordinates of point P and Q in the given graph and hence find the length of PQ using distance formula. So ಗ್ರಾಫ್ ಇಂದ ನೋಡಿ ಪಿ ಕ್ಯೂದು ಕೋಆರ್ಡಿನೇಟ್ಸ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸೊ ಪಿ ಕೋಆರ್ಡಿನೇಟ್ಸ್ ಏನು ಬಂತು, ಫಸ್ಟ್ ಎಕ್ಸ್, ಇದು ಎಕ್ಸ್ ಈಗ ಒನ್ನಲ್ಲಿ ಟಚ್ ಆಗ್ತಿದೆ, ವೈ ಈಗ ಒನ್ನಲ್ಲಿ ಟಚ್ ಇದೆ. ಸೊ ಪಿ ಕೋಆರ್ಡಿನೇಟ್ ಬಂದ್ಬಿಟ್ಟು ಪಿ ಕೋಆರ್ಡಿನೇಟ್ ಬಂದ್ಬಿಟ್ಟು 1,1. ಹಾಗೆ ಕ್ಯೂದು ಬಂದ್ಬಿಟ್ಟು ಏನು ನೋಡಿ, ಇಲ್ಲಿ ಕ್ಯೂ ಬಂದಿದೆ, ಕ್ಯೂ 5 ಟಚ್ ಆಗ್ತಿದೆ, ಇಲ್ಲಿ ಕ್ಯೂ 4 ಟಚ್ ಆಗ್ತಿದೆ. ಸೊ ಹಾಗೆ ಕ್ಯೂ ಕೋಆರ್ಡಿನೇಟ್ ಬಂದ್ಬಿಟ್ಟು 5,4. ಸೊ ಫಸ್ಟ್ ಪಾರ್ಟ್ ಆಫ್ ದಿಸ್ ಕ್ವಶನ್ ಆಯಿತು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಇನ್ ದ ಗಿವನ್ ಗ್ರಾಫ್ ಆ್ಯಂಡ್ ಹೆನ್ಸ್ ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ. ಸೊ ಲೆಂತ್ ಆಫ್ ಪಿ ಕ್ಯೂಗೆ ಅಗೇನ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಡಿಸ್ಟೆನ್ಸ್ ಫಾರ್ಮುಲಾ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಫಾರ್ಮುಲಾ ಬರೀಬೇಕಾಗುತ್ತೆ, x2 minus x1 whole square plus y2 minus y1 whole square. ಟೂ ಮಾರ್ಕ್ಸ್ ಕ್ವಶನ್ ಇದು. ಸೊ ಹಾಗಾಗಿ ಫಾರ್ಮುಲಾ ಬರೀಬೇಕು. ಸೊ ಈಗ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ಸೊ x1 x2 ಯಾವ್ದು ಹೇಳಿ, ಇದರಲ್ಲಿ x1, y1 ಇದು, x2, y2 ಇದು. ಸೊ ಹಾಗಾಗಿ ಫಾರ್ಮುಲಾ ಬರೆಯೋದಾದ್ರೆ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x2 5 ಆಗಿದೆ, 5 minus 1 whole square ಪ್ಲಸ್ y2 ಇಲ್ಲಿ y2 ಯಾವುದು 4, y1 ಇಲ್ಲಿ 1. ಸೊ y2 4 minus 1 whole square equals 5 minus 1 is 4 square, 4 minus 1 3 square. ಸೊ ಆ್ಯಕ್ಚುಲಿ 3, 4 ಅಂತ ನೋಡ್ತಿದ್ದಂಗೆ ಹೇಳೋದು ಪೈಥಾಗರಸ್ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಂಗಲ್, 3, 4, 5 ಸೈಡ್ಸ್ ಇರೋ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ಸೊ ಹಾಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೈರೆಕ್ಟಾಗಿ ಆಪ್ಷನ್ ಬರ್ದು 5 ಅಂತ, ಬಟ್ ಇದ್ರಲ್ಲಿ ಜಸ್ಟ್ ಸಾಲ್ವ್ ಮಾಡ್ತಿದ್ದಾನೆ. 16 plus 9 square root of 25 equals to 5. ಸೊ ಇದು ಆ್ಯಕ್ಚುಲಿ ನಾನು ಹೇಳ್ತಿದ್ದೆ ಯಾವಾಗಲೂ ಯೂನಿಟ್ಸ್ ಕೊಟ್ಟಿಲ್ಲ ಅಂದರೆ 5 ಯೂನಿಟ್ಸ್ ಅಂತ ಬರೀರಿ. ಲೆಂತ್ ಆಫ್ ಪಿ ಕ್ಯೂ ಇಸ್ 5 ಯೂನಿಟ್ಸ್. ಯೂನಿಟ್ಸ್ ಅಂದರೆ ಇದು ಜೆನ್ರಿಕ್ ಟರ್ಮ್, ಸೆಂಟಿಮೀಟರ್ ಆಗ್ಬೋದು, ಮೀಟರ್ ಆಗ್ಬೋದು, ಫೀಟ್ ಆಗ್ಬೋದು, ಎನಿ ಲೆಂತ್ ಯೂನಿಟ್ಸ್ ಆಗಿರ್ಬೋದು ಈ ಕೇಸಲ್ಲಿ. ಸೊ ಅದು ಇಲ್ಲದೆ ಇರೋದ್ರಿಂದ ಯೂನಿಟ್ಸ್ ಕೊಟ್ಟಿರೋದ್ರಿಂದ ಪಿ ಕ್ಯೂ ಕೊಟ್ಟು 5 ಯೂನಿಟ್ಸ್ ಅಂತ ಬರೆದ್ರೆ ಸಾಕು. ಸೊ ಇದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಕ್ವಶನಿಗೆ ಹೋಗುವ. Find the coordinate of a point which divides the line segment joining the point 4, minus 3 and 8, 5 in the ratio 3:1.
ಸೊ ಇದು ಕೂಡ ಡೈರೆಕ್ಟ್ ಸೆಕ್ಷನ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ವಿಡಿಯೋ ಇಂಟ್ರೊಡಕ್ಷನಲ್ಲಿ ತೋರಿಸಿದ್ದೆ. ಸೊ ಅದು ನೋಡಿಕೊಂಡು ಬರೆಯುವ. ಸೊ ಗಿವನ್ ಪಾಯಿಂಟ್ಸು ಎರಡು ಗಿವನ್ ಪಾಯಿಂಟ್ ಅಂತ ತಗೊಳ್ಳಿ. ಎ 4, -3, ಬಿ 8, 5. ಇದು ರೇಷಿಯೋ ಎಷ್ಟರಲ್ಲಿ ಡಿವೈಡ್ ಮಾಡ್ತೀವಿ? 3:1 ಡಿವೈಡ್ ಮಾಡ್ತೀರಾ. ಸೊ ಗಿವನ್ ಆಯಿತು. ಸೆಕೆಂಡ್ ಸ್ಟೆಪ್ ಏನಂದರೆ ಯೂಸ್ ದ ಸೆಕ್ಷನ್ ಫಾರ್ಮುಲಾ ಬರೆಯುವ. ಏನಂದ್ಬಿಟ್ಟು ಎಕ್ಸ್ ಹೇಗೆ ಬರ್ಕೋತೀರಾ ಹೇಳಿ? ಎಕ್ಸ್ ಈಕ್ವಲ್ಸ್ m1x2 ಪ್ಲಸ್ m2x1 ಬೈ m1 ಪ್ಲಸ್ m2. y ಈಕ್ವಲ್ಸ್ m1y2 ಪ್ಲಸ್ m2y1 ಬೈ m1 ಪ್ಲಸ್ m2. ಸೊ m1 ಇದು m1 ಇಷ್ಟು m2 1 ಇದು, ಆ್ಯಂಡ್ ಇದು x1 y1 x2 y2. ಸೊ ಇದನ್ನೆಲ್ಲ ವರ್ಕ್ ಯಾವ್ದು ಅಂತ ಗೊತ್ತಾಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ? ಎಕ್ಸ್ ಈಕ್ವಲ್ಸ್ m1 ಏನು ಹೇಳಿ? 3 ಇಂಟು x2 8 ಪ್ಲಸ್ m2 1, x1 ಏನು ಹೇಳಿ? 4 ಬೈ m1 ಪ್ಲಸ್ m2 3 ಪ್ಲಸ್ 1. ಹಾಗೆ y ಏನಾಗುತ್ತೆ? m1 ಇಂಟು y1 m1 y2 5 ಪ್ಲಸ್ m2 1 y1 ಎಷ್ಟು? -3 ಬೈ 3 ಪ್ಲಸ್ 1. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ 24 ಪ್ಲಸ್ 4 ಬೈ 4. y ಸಾಲ್ವ್ ಮಾಡಿದರೆ 15 ಪ್ಲಸ್ ಆಗಲ್ಲ, ಮೈನಸ್ ಆಗುತ್ತೆ. ಮೈನಸ್ ಇದೆ ಆಲ್ರೆಡಿ. -3 ಬೈ 4, 28 ಬೈ 4. ಇದು 28 ಬೈ 4 ಈಕ್ವಲ್ಸ್ 7 ಆಗುತ್ತೆ. ಇದು 5 - 3 12 ಬೈ 4 ಈಕ್ವಲ್ಸ್ 3 ಆಗುತ್ತೆ. ಸೊ ದ ಕೋಆರ್ಡಿನೇಟ್ P of 7, 3 are the required points which divide the current given line given points 4, -3, 8, 5 in the ratio 3:1 ratio. ಸೊ ಈ ಪಾಯಿಂಟು ಅವೆರಡನ್ನ 3:1 ಅಲ್ಲಿ ಡಿವೈಡ್ ಮಾಡುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್. ಸೊ ಇದ್ರಲ್ಲಿ ಕೂಡ in the figure triangle ABC is a triangle whose vertices are in the figure ABC is a triangle whose vertices are AX10 already ಬರೆದಿದ್ದಾರೆ, B2, 2, C12, 2. if Q9, 6 is a midpoint of AC, ಇದು midpoint ಆಗಿದ್ರೆ, and area of triangle ABC is APQ is 12 cm, then find the area of quadrilateral PBCQ. ಈ ಏರಿಯಾನ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಯಾವುದು ಮಾರ್ಕ್ ಮಾಡ್ಕೊತೇನೆ. ಈ ಏರಿಯಾನ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ, ಫಸ್ಟು ನೀವು ಥಿಂಕ್ ಮಾಡಬೇಕಾಗಿರೋದು 1 ಸೆಕೆಂಡ್ ಥಿಂಕ್ ಮಾಡಿ ಅಪ್ರೋಚ್ ಏನು ಅಂತ. ಸೊ ಸಡನ್ನಾಗಿ ಒಬ್ಬೊಬ್ರು ಏನು ಮಾಡ್ತಾರೆ, ಪಿ ಪಾಯಿಂಟ್ ಕಂಡುಹಿಡಿಲಿಕ್ಕೆ ಹೋಗ್ತಾರೆ. ಅದು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಪ್ಯಾರಲ್ ಆಗಿ ಲೈನ್ ಡಿವೈಡ್ ಮಾಡಿಲ್ಲ, ಅದು ಜಸ್ಟ್ ನಮ್ಮ ರ್ಯಾಂಡಮ್ ಪಾಯಿಂಟ್ ಪಿ. ಸೊ ನಿಮ್ಗೆ ಆ ಪಿ ಕಂಡುಹಿಡಿಯೋ ಟೈಮಲ್ಲಿ ನೀವು ಈ ಪ್ರಾಬ್ಲಮ್ಮೇ ಸಾಲ್ವ್ ಬಿಡ್ಬೋದು. ಸೊ 3 ಮಾರ್ಕ್ಸ್ ಕ್ವೆಶನ್ನು. ಸೊ ಅಪ್ರೋಚ್ ಏನಾಗಿರ್ಬೇಕಂತ ನೋಡಿ. ಆಲ್ರೆಡಿ ಇದು ಗ್ರೀನಲ್ಲಿ ಬರಿತೀನಿ. ಈ ಏರಿಯಾ ಕೊಟ್ಟಿದ್ದಾರೆ 12 cm² ಅಂತ. ಸೊ ನಿಮಗೆ ಕಂಡುಹಿಡಿಬೇಕಾಗಿರೋದು ಈ ಏರಿಯಾ. ಆವಾಗ ಏನು ಮಾಡ್ಬೋದು ಅಂದರೆ, ನೀವು ಈ ಔಟರ್ ಟ್ರಯಾಂಗಲ್ ಏರಿಯಾ ಕಂಡುಹಿಡ್ಕೊಳ್ಳಿ ಫಸ್ಟು, ABCದು, ಆ್ಯಂಡ್ ದೆನ್ APQದು ಮೈನಸ್ ಮಾಡಿಬಿಡಿ. ದೆನ್ ವಾಟ್ ಎವರ್ ಏರಿಯಾ ಇಸ್ ರಿಮೈನಿಂಗ್ ಇಸ್ ದ ರಿಮೈನಿಂಗ್ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್ ಟು ಬಿ ಫೌಂಡ್. ಯಾವುದು? PBCQದ ಏರಿಯಾ ಕಂಡುಹಿಡ್ದಂಗೆ.
ಸೊ ಅದರಲ್ಲಿ ಒಂದು ಸ್ಟೆಪ್ ಏನಂದ್ರೆ ಇಲ್ಲಿ ಎ ಆಫ್ ಎಕ್ಸ್ ಕಾಮ 10 ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ ಕಂಡುಹಿಡ್ಕೋಬೇಕು. ಸೊ ಈ ಎಕ್ಸ್ ಕಂಡುಹಿಡ್ಕೊಳಕ್ಕೆ ನೀವು ಸಿನ್ಸ್ ಇದು ಔಟರ್ ಸರ್ಕಲ್ ಏರಿಯಾ ಗೊತ್ತಿಲ್ಲ, ಆಗ ನೀವು ಏರಿಯಾ ಆಫ್ ಎ ಟ್ರಯಾಂಗಲ್ ಹಾಕ್ಬಿಟ್ಟು ಎಕ್ಸ್ ಕಂಡುಹಿಡಿಯಕ್ಕಾಗಲ್ಲ. ಸೊ ವಾಟ್ ಅದರ್ ಮೆಥಡ್ ಆನ್ಸರ್ ನೋಡ್ಕೊಳ್ಳಿ. ಸೊ ಅದರ್ ಮೆಥಡ್ ಏನು ಉಳಿಯಿತು ಅಂತ ನಿಮಗೆ, ಈ ಲೈನಲ್ಲಿ ಈ ಕ್ಯೂ ಮಿಡ್ ಪಾಯಿಂಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಹಿಂಟ್ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಆಫ್ ಎ ಸಿ. ಸೊ ಅವಾಗ ಏನು ಮಾಡೋದು, ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿಬಿಟ್ರೆ ಆಲ್ರೆಡಿ ಮಿಡ್ ಪಾಯಿಂಟು ಅವರೇ ಕೊಟ್ಟಿರೋದ್ರಿಂದ ಸೊ ನಿಮಗೆ ಈ ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೋಬೋದು. ಸೊ ಒನ್ಸ್ ಈ ವ್ಯಾಲ್ಯೂ ಸಿಕ್ಕ ಮೇಲೆ ನೀವು ಟೋಟಲ್ ಎ ಬಿ ಸಿ ಏರಿಯಾ ಕಂಡುಹಿಡಿಬೋದು. ಆ ಏರಿಯಾ ತಗೊಂಡು ಈ 12 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಸಬ್ಸ್ಟ್ರಾಕ್ಟ್ ಮಾಡಿದರೆ ನಿಮಗೆ ಏರಿಯಾ ಆಫ್ ದಿಸ್ ಕ್ವಾಡ್ರಿಲೇಟರಲ್ ಸಿಕ್ಬಿಡುತ್ತೆ. ಸೊ ನೋಡುವ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡೋದು ಅಂತ. ಸ್ಟೆಪ್ 1 ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಎಕ್ಸ್ ಕಂಡುಹಿಡಿಯಲಿಕ್ಕೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳಿ, ಕ್ಯೂ ಆಫ್ ಆ ಮಿಡ್ ಪಾಯಿಂಟ್ ಎಕ್ಸ್ ಮಿಡ್ ಪಾಯಿಂಟ್ ವೈ ಮಿಡ್ ಪಾಯಿಂಟ್ ಈಕ್ವಲ್ಸ್ ಏನು ಹೇಳಿ, x1 ಪ್ಲಸ್ x2/2. ಇದನ್ನು ಕೂಡ ಈ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದೆ ಇಂಟ್ರೊಡಕ್ಷನಲ್ಲಿ. ಸಾರಿ, y1 ಪ್ಲಸ್ y2/2. ಸೊ x1 ಪ್ಲಸ್ x2/2 ಹೇಗೆ ಹೇಳಿ, ಇದರಲ್ಲಿ ಯಾವ್ದಾವ್ದು ಪಾಯಿಂಟ್ಸು, ಇಲ್ಲಿ ಇದು ಎದು x1 y1 ಅಂತ ತಗೊಂಡ್ರೆ x1 y1, ಇದು x2 y2 ಅಂತ ತಗೊಂಡ್ರೆ ಸೊ ಫಾರ್ಮುಲಾ ಹೇಳಿ, x ಪ್ಲಸ್ 12/2, 10 ಪ್ಲಸ್ 2/2. ಆ್ಯಂಡ್ ಆಲ್ಸೋ ಈ ಕ್ಯೂ ಆಫ್ ಎಕ್ಸ್ ಎಮ್ ಏನು ಆಲ್ರೆಡಿ ಕೊಟ್ಟಿದ್ದಾರೆ, ಏನಾಗಿದೆ ಅದು 9, 6. ಸೊ ಇದರಲ್ಲಿ ನೋಡಿ, ಇಷ್ಟು ಬರೋದಾದ್ಮೇಲೆ ನೀವು ಇದನ್ನ ಇಷ್ಟನ್ನು ಸಾಲ್ವ್ ಮಾಡಬೇಕು ಅಂತ ಇಲ್ಲ. ಯಾಕಂದರೆ ಈ ನಿಮಗೆ ವೈ ಪಾರ್ಟ್ ಬೇಡವೇ ಬೇಡ, ಅದು ಸಾಲ್ವ್ ಮಾಡಿದ್ರೆ 6 ಬಂದೇ ಬರುತ್ತೆ. ನಿಮ್ಗೆ ಬೇಕಾಗಿರೋದು ಇದು ಎಕ್ಸ್ ಪಾರ್ಟ್ ಮಾಡ್ತಾ. ಸೊ ಈ ಪಾರ್ಟು ಈ 9 ತಗೊಂಡು ಸಾಲ್ವ್ ಮಾಡೋದು. ಸೊ ಸಾರಿ 9 ಈಕ್ವಲ್ಸ್ x ಪ್ಲಸ್ 12/2. x ಪ್ಲಸ್ 12 ಈಕ್ವಲ್ಸ್ 18. x ಈಕ್ವಲ್ಸ್ 18 ಮೈನಸ್ 12, 6. ಸೊ x ಸಿಕ್ಕಾಯಿತು, ಇದು 6 ಅಂತ ಗೊತ್ತಾಯಿತು. ಸೊ ಒನ್ಸ್ ಇದು ಸಿಕ್ಕ ಮೇಲೆ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ ಕಂಡುಹಿಡಿಯೋದು. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಎ ಬಿ ಸಿ ಕಂಡುಹಿಡಿಯೋಣ. ಸ್ಟೆಪ್ 2, ಏರಿಯಾ ಆಫ್ ದಿ ಟ್ರಯಾಂಗಲ್ದು ಫಾರ್ಮುಲಾ ಹಾಕಿ ಹಾಫ್ ಇಂಟು ಹೇಳಿ, ಫಾರ್ಮುಲಾ ಹೇಳ್ತಾ ಹೋಗಿ. ಇದು ಮಾಡ್ಯುಲಸ್ ಅಂತ ತಗೋತೇನೆ, ಯಾಕಂದರೆ ಇದು ಏರಿಯಾ ಯಾವಾಗಲೂ ಪಾಸಿಟಿವ್. x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 y1 ಮೈನಸ್ y2 ಮಾಡ್ಯುಲಸ್. ಸೊ ಎಷ್ಟಾಗುತ್ತೆ ಏರಿಯಾ, ಹಾಫ್ ಇಂಟು 6 ಇಂಟು ಇಲ್ಲಿ x1 y1 ಎಲ್ಲ ಬರ್ಕೊಂಡಿದ್ದೀನಿ. ಸೊ ಇದು y3 ಅಂತ ಬರ್ಕೊಂಡ್ರೆ x3 y3. ಸೊ 6 ಇಂಟು y2 ಮೈನಸ್ y3, 2 ಮೈನಸ್ 2 ಪ್ಲಸ್ x2, ಇದರಲ್ಲಿ x2 ಎಷ್ಟು ಬರ್ಕೊಂಡಿದ್ದೇನೆ, 12 ಬರ್ಕೊಂಡಿದ್ದೇನೆ. y2 is 2 ಮೈನಸ್ 3 ಎಷ್ಟಿದೆ, 2 ಇದೆ. 2 y3 ಮೈನಸ್ y1 ಇಲ್ಲಿ 10 ಇದೆ. 2 ಮೈನಸ್ 10 ಪ್ಲಸ್ x3 2, y1 ಎಷ್ಟಿದೆ, 10 ಮೈನಸ್ 2. ಸೊ ಇದು ನೋಡುವ ಎಷ್ಟಾಗುತ್ತೆ, ಮಾಡ್ಯುಲಸ್ ಆಫ್ ಇದು 0 ಆಗಿರೋದ್ರಿಂದ ಇದು 0 ಟೋಟಲ್, ಪ್ಲಸ್ 10 ಮೈನಸ್ 2, 10 ಮೈನಸ್ 2 ಅಂದರೆ ಮೈನಸ್ 8, 8 ಇಂಟು 12 ಮೈನಸ್ 96 ಪ್ಲಸ್
2 into 10 minus 2 8. ಸೊ ಇದೆಷ್ಟಾಗುತ್ತೆ ಹಾಫ್ ಇಂಟು ಮೈನಸ್ 96 ಪ್ಲಸ್ 16. ಸೊ ಆಲ್ರೆಡಿ ಅದಕ್ಕೆ ಮಾಡ್ಯುಲಸ್ ಹಾಕಿತ್ತು, ಇದು ನೆಗೆಟಿವ್ ಆನ್ಸರ್ ಬರ್ತಿದೆ. ಸೊ ಏರಿಯಾ ಕೆನಾಟ್ ಬಿ ನೆಗೆಟಿವ್, ಅದನ್ನ ಪಾಸಿಟಿವ್ ಮಾಡ್ಕೋಬೇಕು. 96 ಹೋದರೆ 90 80 ಆಗುತ್ತೆ. ಹಾಫ್ ಇಂಟು 80. ಸೊ ನೆಗೆಟಿವ್ ಹೋಯಿತು ಮಾಡ್ಯುಲಸ್ ಹಾಕಿರೋದ್ರಿಂದ. ಸೊ ಇದು 40 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದ್ರ ಏರಿಯಾ, ಹೋಲ್ ಏರಿಯಾ ಬಂದ್ಬಿಟ್ಟು 40 ಸೆಂಟಿಮೀಟರ್ ಸ್ಕ್ವೇರ್ ಹೋಲ್. ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ PBCQ equals area of triangle ABC minus area of triangle APQ. ಸೊ ಎಷ್ಟಾಗುತ್ತೆ ಏರಿಯಾ ಆಫ್ ಟ್ರಯಾಂಗಲ್ ABC ಈಗಷ್ಟೇ ಕಂಡುಹಿಡಿದೆ, 40 ಸೆಂಟಿಮೀಟರ್ ಸ್ಕ್ವೇರ್. APQ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ 12 ಸೆಂಟಿಮೀಟರ್ ಸ್ಕ್ವೇರ್. ಸೊ ಎಷ್ಟಾಯಿತು 28 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲೇ ನಿಮ್ಮ ಆನ್ಸರ್ ಆಗಿತ್ತು. ಸೊ 28 ಸೆಂಟಿಮೀಟರ್ ಸ್ಕ್ವೇರ್. ಸೊ ಹೋಪ್ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.